ಜ್ಯೂಸ್ ಹೆಸರಿನಲ್ಲಿ ನಕಲಿ ಸಿಗರೇಟ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಂತಹ ಗುಂಪನ್ನ ಜಾಲವನ್ನ ಪೊಲೀಸರು ಭೇದಿಸಿರುವಂತಹ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು ನಕಲಿ ಸಿಗರೇಟ್. 27 ಲಕ್ಷ ಮೌಲ್ಯದ ನಕಲಿ ಸಿಗರೇಟ್ ಅನ್ನ ಸೀಸ್ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. ಜ್ಯೂಸ್ ಪ್ಯಾಕೆಟ್ ಬಾಕ್ಸ್ ಅಂತ ಹೇಳಿ ನಕಲಿ ಸಿಗರೇಟ್ ಅನ್ನ ಇರಿಸಿ ಆರೋಪಿಗಳು ತರ್ತಾ ಇದ್ರಂತೆ ದೆಹಲಿಯಿಂದ. ಯೂಸುಫ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಸೌರಾಷ್ಟ್ರ ಟ್ರಾನ್ಸ್ಪೋರ್ಟ್ ಹೆಸರಿನಲ್ಲಿ ಈ ಸಿಗರೇಟ್ ಬರ್ತಾ ಇತ್ತು ಬೆಂಗಳೂರಿಗೆ. ಜ್ಯೂಸ್ ಹೆಸರಿನಲ್ಲಿ ಇನ್ವಾಯ್ಸ್ ಅನ್ನು ತರ್ತಾ ಇದ್ರಂತೆ ಆರೋಪಿಗಳು. ಐಟಿಸಿ ಕಂಪನಿಯ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ನಕಲಿ ಸಿಗರೇಟ್ ಅನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ವಿಲ್ಸನ್ ಗಾರ್ಡನ್ ಪೊಲೀಸರಿಂದ ನಕಲಿ ಸಿಗರೇಟ್ ಅನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಇದರ ಹಿಂದೆ ಮತ್ತಿನ್ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ? ಕೇವಲ ಯೂಸುಫ್ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡ ತಂಡವೇ ಇರುತ್ತೆ. ಅದನ್ನು ಭೇದಿಸಲಿಕ್ಕೂ ಕೂಡ ಈಗ ವಿಲ್ಸನ್ ಗಾರ್ಡನ್ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೇ ನಕಲಿ ಸಿಗರೇಟ್, ಲಕ್ಷ ಬೆಲೆ ಬಾಳುವಂತಹ ನಕಲಿ ಸಿಗರೇಟನ್ನು ಜ್ಯೂಸ್ ಹೆಸರಿನಲ್ಲಿ, ಜ್ಯೂಸ್ ಪ್ಯಾಕೆಟ್ ಹೆಸರಿನಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ತರ್ತಾ ಇದ್ರಂತೆ. ಖಚಿತ ಮಾಹಿತಿಯನ್ನು ಆಧರಿಸಿ ಈ ದಾಳಿಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಲಕ್ಷ ಬೆಲೆ ಬಾಳುವಂತಹ ನಕಲಿ ಸಿಗರೇಟ್ಗಳು ಪತ್ತೆಯಾಗಿದೆ. ಅವುಗಳನ್ನು ಸೀಸ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಸುಫ್ ಎಂಬಾತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ನಕಲಿ ಸಿಗರೇಟ್ ಜಾಲವನ್ನು ಪೊಲೀಸರು ಭೇದಿಸಿದ್ದು ಹೇಗೆ ಅಂತ ಹೇಳಿ, ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಬೆಂಗಳೂರಿನಲ್ಲಿ ನಕಲಿ ಸಿಗರೇಟ್ ಜಾಲ ಏನಿತ್ತು ಅದನ್ನು ಭೇದಿಸುವಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಈ ನಕಲಿ ಸಿಗರೇಟನ್ನು ಮಾರಾಟ ಮಾಡ್ತಿದ್ದಂಥ ಆರೋಪಿ ಯೂಸಫ್ನನ್ನು ವಿಲ್ಸನ್ ಗಾರ್ಡನ್ ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳು ನಕಲಿ ಸಿಗರೇಟ್ನ ವಿಚಾರ ಪೊಲೀಸರಿಗೆ ತಿಳಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ಜ್ಯೂಸ್ ಪ್ಯಾಕೆಟ್ಗಳಲ್ಲಿ ನಕಲಿ ಸಿಗರೇಟ್ಗಳನ್ನು ಹಾಕಿ ದೆಹಲಿಯಿಂದ ಬೆಂಗಳೂರಿಗೆ ತಂದು ಮಾರಾಟವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಈ ನಕಲಿ ಸಿಗರೇಟ್ ವಿಚಾರ ಏನಿದೆ, ಐಟಿಸಿ ಕಂಪನಿಯ ಅಧಿಕಾರಿಗಳು ವಿಲ್ಸನ್ ಗಾರ್ಡನ್ ಪೊಲೀಸರಿಗೆ ಈ ರೀತಿ ಒಂದು ಜಾಲ ಇದೆ, ಆ ಜಾಲ ನಕಲಿ ಸಿಗರೇಟನ್ನು ದೆಹಲಿಯಿಂದ ತಂದು ಬೆಂಗಳೂರಿಗೆ ತಂದು ಮಾರಾಟವನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಐಟಿಸಿ ಅಧಿಕಾರಿಗಳ ಮಾಹಿತಿಯ ಮೇರೆಗೆ ವಿಲ್ಸನ್ ಗಾರ್ಡನ್ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಭಾಗದಲ್ಲಿ ಈ ಒಂದು ಜಾಲದ ಪ್ರಮುಖ ಆರೋಪಿಯಾಗಿರುವಂಥ ಯೂಸುಫ್ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿದು ದಾಳಿಯನ್ನು ಮಾಡಿ ಸದ್ಯ ಆರೋಪಿಯನ್ನು ಬಂಧಿಸಿ ಆತನ ಬಳಿ ಇದ್ದಂಥ ಸುಮಾರು 27 ಲಕ್ಷ ಮೌಲ್ಯದ ನಕಲಿ ಸಿಗರೇಟನ್ನು ಸೀಜ್ ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಈ ಜಾಲ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದ್ದು ಯೂಸುಫ್ನನ್ನು ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಗೊತ್ತಾಗ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.